ಸಡನ್ನಾಗಿ ಪ್ರಾಬ್ಲಮ್ ಬರುತ್ತೆ. ಏನು ಮಾಡ್ತೀರಾ? ಪ್ಯಾನಿಕ್ ಆಗ್ತೀರಾ? ಯಾರ ಪ್ರಾಬ್ಲಮ್ಗೆ ರೀಸನ್ ಅಂತ ಅಂದ್ಬಿಟ್ಟು ಬೈಕೊಳ್ತೀರಾ? ಸೊ ಆ ಥರ ಮಾಡೋದ್ರಿಂದ ಏನಾಗುತ್ತೆ? ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಇಲ್ಲ ಅಲ್ವಾ? ಸೊ ಲೈಫಲ್ಲಿ ಏನೇ ಪ್ರಾಬ್ಲಮ್ ಬರಲಿ, ಸೊ ನಮಗೆ 2 ಆಪ್ಷನ್ ಇರುತ್ತೆ. ಒಂದು ಅಪ್‌ಗ್ರೇಡ್ ಆಗ್ಬೋದು, ಇಲ್ಲ ಒಂದು ಡಿಗ್ರೇಡ್ ಆಗ್ಬೋದು. ಸೊ ಡಿಗ್ರೇಡ್ ಹೇಗಾಗೋದು? ಪ್ಯಾನಿಕ್ ಆಗಬೇಕು, ಒಬ್ರನ್ನ ಬೈಕೊಳ್ತಾ ಇರಬೇಕು, ಮತ್ತು ಹರ್ಟ್ ಮಾಡ್ಕೊಳ್ತಾ ಇರಬೇಕು. ಆ ಥರ ಮಾಡಿದ್ರೆ ಏನಾಗುತ್ತೆ? ಡಿಗ್ರೇಡ್ ಆಗ್ತಾ ಇರ್ತೀವಿ ಅಲ್ವಾ? ಸೊ ನಾವು ನಮ್ಮನ್ನೇ ಅಪ್ಗ್ರೇಡ್ ಮಾಡ್ಕೋಬೇಕಂತಂದರೆ ಏನು ಮಾಡಬೇಕು? ಸೊ ಏನೇ ಸಿಚುಯೇಷನ್ ಬರಲಿ, ಸೊ ನನ್ನ ಒಳ್ಳೆಯದಕ್ಕೆ ಬಂದಿದೆ, ಸೊ ಇದರಿಂದ ನಾನು ಏನೋ ಒಂದು ಲೆಸನ್ ಕಲಿಯೋದಿದೆ ಅಂತ ಫಸ್ಟು ನಾವು ನಮ್ಮನ್ನು ನಾವು ಸಮಾಧಾನ ಮಾಡ್ಕೋಬೇಕು. ಮಾಡಿಕೊಂಡು ಆಮೇಲೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಆ ಪ್ರಾಬ್ಲಮ್ ಸಾಲ್ವ್ ಆಗೋ ಅಷ್ಟೊತ್ತಿಗೆ ನಿಮಗೆ ಏನು ಹರ್ಟ್ ಅಂತ ಆಗಿರುತ್ತೆ, ಸೊ ಅದೆಲ್ಲ ಕ್ಲಿಯರ್ ಆಗಿರುತ್ತೆ. ಸೊ ಬೈ ದಿ ಟೈಮ್ ಅದು ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ ಅಲ್ವಾ? ಸೊ ಅಷ್ಟೊತ್ತಿಗೆ ನೀವು ಅಪ್ಗ್ರೇಡ್ ಆಗಿರ್ತೀರ. ಸೊ ನಿಮಗೆ ಏನೇನು ಕ್ವಾಲಿಟೀಸ್ ಇರುತ್ತೆ, ಆ್ಯಟಿಟ್ಯೂಡ್ ಇರುತ್ತೆ, ಎಲ್ಲ ಚೇಂಜ್ ಆಗಿರುತ್ತೆ. ಸೊ ನೀವು ನಿಮ್ಮದೇ ಅಪ್ಗ್ರೇಡ್ ವರ್ಷನಲ್ಲಿ ಇರ್ತೀರ. ಸೊ ಅದಕ್ಕೆ ಏನೇ ಪ್ರಾಬ್ಲಮ್ ಬರಲಿ, ಸಡನ್ನಾಗಿ ಪ್ಯಾನಿಕ್ ಆಗಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡಿಕೊಂಡು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಸಾಲ್ವ್ ಮಾಡಿ. ಸೊ ಯು ಕ್ಯಾನ್ ಸಿ ಯುವರ್ ಅಪ್ಗ್ರೇಡ್ ವರ್ಷನ್ ಆಫ್ ಯುವರ್ ಸೆಲ್ಫ್.